ಹಿಂದೊಮ್ಮೆ ನೀನು ಕಾಲೇಜಿನಲ್ಲಿ ಭೇಟಿಯಾದಾಗ ನಿನ್ನ ಚೆಲುವಿನ ಸಿರಿಯ ಶೃಂಗಾರ ನನ್ನ ಮನಸ್ಸನ್ನೇ ತಲ್ಲಣಗೊಳಿಸದೆ ಅಂದಿನಿಂದ ಇಂದಿನವರೆಗೂ ನೀನು ಒಬ್ಬಳೇ ಸಿಗುವ ಸಮಯವನ್ನು ರಣಹದ್ದಿನಂತೆ ಕಾಯ್ತಾ ಇದ್ದಾನೆ ಜಗತ ದೇಸಾಯಿ. ತಾಳವಿಲ್ಲದ ಅಲೆಗಳಂತೆ ನಿನ್ನೊಂದಿಗೆ ಅಪ್ಪಳಿಸಿ ಕಾಮದಾಹದಿಂದ ಬಿಸಿಯೇರಿ ಹಸಿದಿರುವ ನಿನ್ನ ದೇಹಕ್ಕೆ ನನ್ನನ್ನು ಸದುಪಯೋಗ ಮಾಡಿಸಿಕೊಳ್ಳಲೇಬೇಕು. ಹೆಣ್ಣಿನಿಂದಲೇ ಸುಖ, ಹೆಣ್ಣಿನಿಂದಲೇ ದುಃಖ ಎನ್ನುವಂತೆ ನಿನ್ನಿಂದಲೇ ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಳ್ಳುವುದೇ ನನ್ನ ಹಠ. ಡಾರ್ಲಿಂಗ್, ನೆನೆಸಿದವರ ಮನದಲ್ಲಿ ಅರಳುವ ಗುಲಾಬಿ ಹೂವೆ, ಇತ್ತ ಕಡೆಗೆ ನಿನ್ನ ಪ್ರಯಾಣ. ಶ್ರೀಮಾನ್ ದೇಸಾಯಿ ಅವರೇ, ನೀವು ತಿಳಿದುಕೊಂಡ ಹಾಗೆ ನಾನು ಮೊದಲಿನ ಅಲ್ಲ, ಗೌತಮ್ನೆಂಬ ಬಡ ಹುಡುಗನನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದೇನೆ. ನಾನೀಗ ಮಿಸ್ಸಸ್ ಗಂಗಾದೇವಿ. ನಿನ್ನ ಮದುವೆ ಆದದ್ದು ಗೊತ್ತು, ಉಡಿ ಅಕ್ಕಿ ಹಾಕಿಕೊಂಡು ಗೌತಮನ ಮನೆಯ ಹೊಸ್ತಿಲ ತುಳಿದು ಹೋಗಿದ್ದು ಗೊತ್ತು. ಗೊತ್ತಿದ್ರು ಕೂಡ ಪರ ಹೆಂಗಸರನ್ನು ಈ ರೀತಿ ನಡೆ ನೀರಿನಲ್ಲಿ ಮಾತನಾಡಿಸುವುದು ತಪ್ಪಲ್ಲವೇ? ತಪ್ಪು ಎನ್ನುವುದು ಗೊತ್ತು, ಆದರೆ ಪ್ರೀತಿ ಪ್ರೇಮ ಅನ್ನುವುದು ಬಹಳ ಡೇಂಜರ್ ಅಲ್ಲವೇ? ಹೌದಾ? ಹಾಗಾದ್ರೆ ಆ ಪ್ರೀತಿ ವಿಷಯ ನಮ್ಗೆ ಗೊತ್ತೇ ಇಲ್ಲ, ನಾನು ಅದನ್ನ ಮಾಡಿ ಇಲ್ವಲ್ಲ. ನೀನು ನೋಡದಿದ್ದರೆ ಏನಾಯ್ತು? ನಾನು 2 ವರ್ಷಗಳಿಂದಲೂ ನಿನ್ನನ್ನು ಪ್ರೀತಿಸುತ್ತಾ ಇದ್ದೇನೆ, ಮುಂದೇನು ಪ್ರೀತಿಸುತ್ತಾ ಇರುತ್ತೇನೆ. ಹೌದೇ? ಹಾಗಾದ್ರೆ ಈ ವಿಷಯ ನೀವು ನನಗೆ ಹೇಳೇ ಇಲ್ವಲ್ಲ. ನಾನು ಎಷ್ಟು ಬಾರಿ ನಿನ್ನ ಮೇಲೆ ನಾನು ಇಟ್ಟ ಪ್ರೀತಿಯ ವಿಷಯ ನಿನಗೆ ತಿಳಿಸಬೇಕೆಂದು ಬಂದಿರುವಾಗ ಒಂದಲ್ಲ ಒಂದು ಅಪಶಕನಗಳು ಅಡ್ಡ ಬರುತ್ತಿದ್ದವು. ಹಾಗಾದ್ರೆ ಇನ್ಮೇಲಿಂದ ಆ ಪ್ರೀತಿ ವಿಷಯಕ್ಕೆ ತಿಲಾಂಜಲಿ ಬಿಟ್ಟು ಸುಮ್ಮನಿದ್ದು ಬಿಡಿ. ನಿನ್ನ ಮೇಲಿನ ಪ್ರೀತಿ ವ್ಯಾಮೋಹವನ್ನು ನಾನು ಮರೆಯಬೇಕಾದರೆ ನೀನು ಒಮ್ಮೆ ಆದರೂ ನನ್ನ ಮಂಚಕ್ಕೆ ರತಿಸುಕ ನೀಡಬೇಕು. ನನ್ನನ್ನು ಮುಟ್ಟುವ ಎದೆಗಾರಿಕೆ ನಿಮ್ಮಲ್ಲಿದೆಯಾ? ಎದೆಗಾರಿಕೆ ಯೌವನ ತುಂಬಿಕೊಂಡಿರುವ ಶೃಂಗಾರ ಲೋಕದ ರಂಬೆ ಕಾಮಂದನ ಕಣ್ಣುಗಳ ಮುಂದೆ ನಿಂತಾಗ ಮುಟ್ಟುವುದು ಅಷ್ಟೇ ಅಲ್ಲ, ಹೊತ್ತುಕೊಂಡು ಹೋಗಿ ಚಪಳ ತೀರಿಸಿಕೊಳ್ಳುವುದು. ಒಂದು ವೇಳೆ ಆ ಸುಗಂಧದ ಪರಿಮಳ ಬೀಸದೆ ಹೋದ್ರೆ? ಆಶೆ, ನನ್ನ ಆಶೆ ಈಡೇರಿಸಿಕೊಳ್ಳಬೇಕಾದರೆ ಒಂದು ರಾತ್ರಿ ನನ್ನ ಮಂಚಕ್ಕೆ ರತಿಯಾಗಿ ಸುಖ ನೀಡಬೇಕು. ನಾನು ರತಿಯಾಗಿ ನಿಮಗೆ ಸುಖ ನೀಡಿದ್ರೆ ನನ್ನ ಕೈ ತುಂಬಾ ಹಣ ಕೊಡ್ತೀರಾ? ಹಣ, ಸಂಪತ್ತು, ಲಕ್ಷ್ಮಿಯೇ ನಮ್ಮ ಅರಮನೆಯಲ್ಲಿ ಕಾಲ ಮುರಿದುಕೊಂಡು ಬಿದ್ದಿರುವಾಗ ನೀನು ಹಣದ ಬಗ್ಗೆ ಚಿಂತೆ ಮಾಡಬೇಡ. ಸಂತೋಷದಿಂದ ನಮ್ಮ ಅರಮನೆಯ ಗೂಡು ಸೇರು ಬಾ ನನ್ನ ಅರಗಿಣಿಯೇ. ಆಮೇಲೆ ಅನುಭವಿಸಿದ ಮೇಲೆ ನನ್ನನ್ನೇನಾದ್ರೂ ತಿಪ್ಪಿಗೆಸಿದರೆ? ಕೊಟ್ಟ ಭಾಷೆಗೆ ತಪ್ಪಿ ನಡೆದರೆ ನಮ್ಮ ವಂಶಕ್ಕೆ ಅಪಮಾನ. ನೋಡಿ, ಮಾನ ಅವಮಾನದ ಪ್ರಶ್ನೆ ಇದಲ್ಲ. ಒಂದು ವೇಳೆ ನನ್ನ ಜೀವನ ನಡು ನೀರಿನಲ್ಲಿ ಕೈ ಬಿಡಬಾರ್ದಂತಾಗಬಹುದು. ನನ್ನ ಸಂಬಂಧ, ನನ್ನ ಅಳುವೆ ಉಳುವಿನ ಪ್ರಶ್ನೆ ಇದೆ. ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಎನ್ನುವ ಬಸವಣ್ಣನವರ ವಚನ ಪಾಲಿಸಿದವ ನಾನು. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಚಳಿಯಲಿ ರವಿಯ ಋಷಿಯಲಿ, ಚಳಿಯಲಿ ರವಿಯ ಋಷಿಯಲಿ, ನೀರ ನೀರ ಮಿಂಚುವೆ ನೀರಸಿಯ ರೂಪವೇ, ನೀರ ನೀರ ಮಿಂಚುವೆ ನೀರಸಿಯ ರೂಪವೇ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ.
ಮರಳು ತರುವೆ ತರುವೆ ನಾನು ಕೊಡಲಾಗಿ ನಾನು ಕೊಡಲಾಗಿ ನಾನು ಕೊಡಲಾಗಿ ನಾನು ಕೊಡಲಾಗಿ ಆಯ್ತು, ನಾನೇನು ಹೋಗಿ ಬರ್ಲಿ ನನ್ನ ಪ್ರೀತಿಯ ದೊರೆ. ಬಾಯ್. ಪೋಲಿವನು ಗಂಗಾ, ಹೊನ್ನು ಹೆಣ್ಣು ಮಣ್ಣು ಈ ಮಾಯದ ಮೂರು ವಸ್ತುಗಳನ್ನು ದಕ್ಕಿಸಿಕೊಳ್ಳಬೇಕಾದರೆ ಹಣೆಯಲ್ಲಿ ಆ ಬ್ರಹ್ಮ ಗೀಚಿದ ರೇಖೆಗಳು ಒಲಿದರೆ ಮಾತ್ರ ಸಾಧ್ಯ. ಇಲ್ಲವಾದರೆ ಆ ಮೂರು ವಸ್ತುಗಳನ್ನು ದಕ್ಕಿಸಿಕೊಳ್ಳಲು ಹೋಗಿ ಮಣ್ಣು ಮುಕ್ಕಿದವರು ಇದ್ದಾರೆ. ಆದರೆ ಈ ಶರತ ದೇಸಾಯಿ ಆ ಮೂರು ರೇಖೆಗಳನ್ನು ಹೊಟ್ಟುತ್ತಲೇ ಪಡೆದುಕೊಂಡು ಬಂದ ತ್ರಿವಿಕ್ರಮ. ಈ ತ್ರಿವಿಕ್ರಮರಿಂದಲೇ ಪ್ರಾರಂಭ ಆಗುವುದು ಆ ಪಟವ ಬಸವಂತನ ಮನೆಯಲ್ಲಿ ನಾಟಕಾರ ಸ್ಥಾನದ ಅಧ್ಯಾಯದ ಕನಸುಗಳು. ಕನಸುಗಳು ಸಫಲವಾಗಬೇಕಾದರೆ ನೀನು ನನ್ನ ಪ್ರೀತಿಯ ಬಲೆಗೆ ಸಿಕ್ಕು ಬಿದ್ದ ಅಸ್ತ್ರ. ಆ ಅಸ್ತ್ರದಿಂದಲೇ ಬಡವ ಬಸವಂತನ ಮನೆಯನ್ನು ಸರ್ವನಾಶ ಮಾಡಿದಾಗಲೇ ನನ್ನ ಖಳನಾಯಕನ ಪಾತ್ರಕ್ಕೆ ಜೀವ ಕಳೆ ಬರುವುದು.